ಹಾಯ್ ಫ್ರೆಂಡ್ಸ್, ಇದು ನಮ್ಮದು 3ನೇ ದಿನದ ವೀಡಿಯೋ. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಬಾಷ್ ಕಂಪ್ನಿ ಎಲೆಕ್ಟ್ರಾನಿಕ್ ಸಿಟಿಗೆ ಡ್ರಾಪ್ ಮಾಡ್ದೋ. ಇದು ನಿನ್ನೆ ಡ್ರಾಪ್ ಮಾಡಿದ್ವಲ್ಲ, ಆ ಕಂಪ್ನಿ ಅಲ್ಲ, ಇದು ಬೇರೆ ಕಂಪ್ನಿ. 360 ಡಿಗ್ರಿ ಒಳಗಡೆ ಇರೋದು, ಫೇಸ್ 1ನಲ್ಲಿರೋದು. ಇದು ಒಳಗಡೆ ಪಾರ್ಕಿಂಗ್ ಫುಲ್ ಆಗಿಬಿಟ್ಟಿತ್ತು ಅಂತ ರೋಡಲ್ಲಿ ತಗೊಬಂದು ಹಾಕ್ಕೊಂಡು, ಇಲ್ಲೂ ಹಾಕೋಕ್ಕಾಗಲ್ಲ, ಮುಂದೆ ಎಲ್ಲರೂ ಗ್ರೌಂಡ್ ನೋಡಿ ಹಾಕೋಬೇಕು. ಆಮೇಲೆ ನೋಡ್ಕೊಳ್ಳೋಣ, ಫಸ್ಟು ನಾಷ್ಟ ಮಾಡೋಣ ಅಂತ ಹೋಗಿ ನಾಷ್ಟ ಮಾಡ್ಕೊಂಡು ಅವ್ನ ಗಾಡಿ ಡೀಸೆಲ್ ಹಾಕ್ಸ್ಬೇಕಾಗಿತ್ತು. ಹೋಗಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಬಿಟ್ಟು ಅಲ್ಲೇ ಒಂದು ಗ್ರೌಂಡ್ ಸಿಕ್ತು. ಆ ಗ್ರೌಂಡಲ್ಲಿ ಗಾಡಿ ಹಾಕೊಂಡು ಇಬ್ಬರೂ ಗಾಡಿ ಹಾಕೊಂಡು ಹಂಗೆ ಒಂದು ಫೋಟೋ ತೊಗೊಂಡು ಅವ್ರವ್ರ ಗಾಡೀಲಿ ಅವ್ರವರು ಫೋನ್ಗಿನ್ ನೋಡ್ಕೊಂಡು ಹಂಗೆ ಮಲ್ಕೊಂಡು ಮಧ್ಯಾಹ್ನ 1:30-2 ಗಂಟೆಗೆ ಎದ್ದು ಊಟಕ್ಕೆ ಹೋದೋ. ನಾನೊಂದು ಮುದ್ದೆ ಚಿಕನ್ ತೊಗೊಂಡೆ, ಅವನು ರೈಸ್ ತೊಗೊಂಡ. ಹಾಗೆ ಇದೇ ಕಂಪ್ನಿ ನಾವು ಡ್ರಾಪ್ ಮಾಡಿರೋ ಕಂಪ್ನಿ. ಅದ್ರ ಹಿಂದಗಡೆ ಗ್ರೌಂಡಲ್ಲಿ ಹಾಕ್ಕೊಂಡಿದ್ದೋ. ಫೋನ್ ಮಾಡಿದಾಗ ಹೋಗೋಣ ಅಂತ ಕಸ್ಟಮರ್ಗೆ ಫೋನ್ ಮಾಡಿದ್ರು 6 ಗಂಟೆಯಲ್ಲಿ, ಬನ್ನಿ ಪಿಕಪ್ ಮಾಡಿ ಅಂತ. ಗಾಡಿ ತಗೊಂಡು ಕಂಪ್ನಿ ಒಳಗಡೆ ಎಂಟ್ರಿ ಆಗೋಣ ಅಂತ ಹೋಗ್ತಾಯಿದ್ದೋ. ಈ ಡ್ಯೂಟಿ ಎಲ್ಲ ಎಲ್ತಾವಂತ ಇರೋ ಅಂತ ಕೆಲವ್ರು ಕೇಳ್ತಾ ಇರ್ತೀರ. ನಾವು 2018ರಿಂದನೂ ನಾನು ಬರೀ ಗ್ರೂಪಲ್ಲೇ ಡ್ಯೂಟಿ ಮಾಡೋದು. ಆವಾಗಲೇ ಟೆಲಿಗ್ರಾಮ್ ಸ್ಟಾರ್ಟ್ ಆದಾಗ, ಗ್ರೂಪ್ ಆದಾಗ, ಅವಾಗೆಲ್ಲ ಚಿಕ್ಕ ಗಾಡೀಲಿ ಗ್ರೂಪಲ್ಲಿ ಡ್ಯೂಟಿ ಮಾಡ್ತಾಯಿದ್ದೆ. ಈಗ ವಾಟ್ಸಪ್ ಗ್ರೂಪಲ್ಲಿ ಡ್ಯೂಟಿ ಮಾಡ್ತೀವಿ. ನಾವು ಆವಾಗಲಿಂದನೂ ಅಷ್ಟೇ, ಯಾವುದೇ ಕಂಪ್ನಿಗಾಗಲಿ ಅಟ್ಯಾಚ್ ಮಾಡಿಲ್ಲ. ಓಲೋ ಊಬರ್ಗಂತೂ ಅಟ್ಯಾಚ್ ಮಾಡೋದೇ ಬಿಟ್ಬಿಟ್ಟು ನಾವು ಪೂರ್ತಿ 24 ಅವರ್ಸು ಗ್ರೂಪ್ ಮೇಲೆ ಡಿಪೆಂಡಾಗಿ ಡ್ಯೂಟಿ ಮಾಡೋದು ನಾವು. ಈಗ 13ನೇ ತಾರೀಕು ಓಲೋ ಊಬರ್ ಸ್ಟ್ರೈಕು ಅಂತೀರ. ಯಾರ ಮೇಲೆ ಸ್ಟ್ರೈಕ್ ಮಾಡಬೇಕು ಅಂತಲೇ ಅರ್ಥ ಆಗೋಲ್ಲ ಇಲ್ಲಿ. ಯಾಕೆಂದರೆ ನಮಗೆ ಹೊಡಿತಾ ಇರೋದು ಇನ್ನೊಬ್ಬ ನಮ್ಮ ಡ್ರೈವರೇ, ನಮ್ಮ ಅಣ್ಣ ತಮ್ಮನೇ. ಯಾಕಂದರೆ ನಾವು 20 ರೂಪಾಯಿ ಕಮ್ಮಿ ಹೊಡೆಯಲ್ಲ ಅಂತ ಒಬ್ಬರು ನಿಂತ್ಕೊತೀರ, ಆದರೆ ಇನ್ನೊಬ್ಬರು ಬಂದ್ಬಿಟ್ಟು ನಂಗೆ 15 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ನಾನು ಹೊಡಿತೀನಿ ಅಂತ ಹೋಗ್ತಾರೆ. ಹಂಗಾಗಿ ಇದು ಹಾಳಾಗ್ತೈತೆ. ಎಲ್ಲರೂ ಒಟ್ಟಿಗೆ ಗ್ರೂಪಲ್ಲೇ ಡ್ಯೂಟಿ ಮಾಡೋದು ಅಂತ ಡ್ರೈವರ್ಗಳೆಲ್ಲ ಒಗ್ಗಟ್ಟಾಗಿ ಓಲೋ ಊಬರ್ ಅಟ್ಯಾಚ್ ಮಾಡಿದೆ. ಗ್ರೂಪ್ಗೆ ಬಂದರೆ ಕಸ್ಟಮರೆಲ್ಲ ಓಲೋ ಊಬರಲ್ಲಿ ಗಾಡಿ ಸಿಗಲ್ಲ ಅಂತ ಗ್ರೂಪ್ಗೆ ಬರ್ತಾರೆ, ಅವರು ಕನ್ವರ್ಟ್ ಮಾಡ್ತಾರೆ. ಗ್ರೂಪಲ್ಲಿ ಕಮಿಷನ್ ಇರಲ್ಲ, ಏನಿಲ್ಲ, ಒಳ್ಳೆ ರೇಟು ಸಿಗುತ್ತೆ. 24 ಅವರ್ಸ್ ಒಳಗಡೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಪೇಮೆಂಟ್ ಆಗಲ್ಲ ಅಂತ ಎಲ್ಲ ಎಷ್ಟೋ ಜನ ಹೆದರ್ಕೊತೀರ. ಆ ಥರ ಏನಿರಲ್ಲ. 24 ಅವರ್ಸ್ ಒಳಗಡೆ ಪೇಮೆಂಟ್ ಆಗುತ್ತೆ. ಇಲ್ಲಾಂದರೂ ಗ್ರೂಪ್ ಅಡ್ಮಿನ್ಗಳು ಇರ್ತಾರಲ್ಲ, ಅವ್ರು ಯಾರಾದ್ರು ಮಾಡಿಸ್ಕೊಡ್ತಾರೆ. ತಲೆ ಕೆಡ್ಸ್ಕೊಬಾರ್ದು, ಡ್ಯೂಟಿ ಮಾಡಬೇಕು. ಗ್ರೂಪಲ್ಲಿ ಒಳ್ಳೆ ರೇಟ್ ಸಿಗುತ್ತಲ್ಲ, ಸುಮ್ಮನೆ ಯಾಕೆ ಓಲೋ ಊಬರ್ಗೆ ಹೋಗ್ತೀರಾ? ಇದು ಹೇಳ್ತಾ ಇರೋದು ನಾನು ಚಿಕ್ಕ ಗಾಡಿಗೆ. ನಮ್ಮ ದೊಡ್ಡ ಗಾಡಿಗೆಲ್ಲ 15 ಡೇಸ್ ಪೇಮೆಂಟ್ ಬರೋದು. ಈಗ ನೋಡಿ, ನಾವು ಮಾಡ್ತಾ ಇರೋ ಡ್ಯೂಟಿ ಎಲ್ಲ 15 ದಿನ 20 ದಿನ ಬಿಟ್ಟೆಲ್ಲ ಕೊಡ್ತಾರೆ. ನಾವು ಅಲ್ಲಿ ತನಕ ಫೋನು ಮಾಡೋಕ್ಕೆ ಹೋಗಲ್ಲ. ಒಂದು ಮೆಸೇಜ್ ಆಗಿಬಿಟ್ಟಿರ್ತೀವಿ, 15 ಡೇಸ್ 20 ಡೇಸ್ ಆದಮೇಲೆ ಅವರೇ ನಮ್ಮ ಅಕೌಂಟ್ಗೆ ಹಾಕ್ಕೊಟ್ಬಿಡ್ತಾರೆ. ಒಂದು ನಂಬಿಕೆ ಮೇಲೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಕಸ್ಟಮರ್ ಬಂದರು, ಲಗೇಜೆಲ್ಲ ಒಂದು ಗಾಡಿಗೆ ಹಾಕ್ಕೊಂಡು ತೊಗೊಂಡೋಗಿ ಡ್ರಾಪ್ ಮಾಡಿ ಅಷ್ಟರಲ್ಲಿ 7:30 ಆಯಿತು. ಕಸ್ಟಮರ್ ಡ್ರಾಪ್ ಮಾಡಿಬಿಟ್ಟು ಬೆಳಗ್ಗೆ 5 ಗಂಟೆಗೆ ಬೇಲೂರು ಡ್ಯೂಟಿ ಇತ್ತು ಒನ್ ಡೇ. ಅದಕ್ಕೆ ರೂಮ್ ಹತ್ರಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಓಲೋ ಊಬರ್ ಸ್ಟ್ರೈಕ್ ಮಾಡ್ತೀನಿ ಅನ್ನೋಕ್ಕಿಂತ ಓಲೋ ಊಬರ್ ಆ್ಯಪ್ ಡ್ಯೂಟಿ ಮಾಡಲ್ಲ ಅಂತ ಎಲ್ಲರೂ ಅನ್ಇನ್ಸ್ಟಾಲ್ ಮಾಡಿ ಗ್ರೂಪಲ್ಲಿ ಡ್ಯೂಟಿ ಮಾಡೋದು ರೂಢಿ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಡ್ಯೂಟಿ ಸಿಗುತ್ತೆ. ಇಷ್ಟು ಹೇಳ್ತಾ ವೀಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ನಾಳೆ ಬೇಲೂರು ಡ್ಯೂಟಿ ಇದೆ. ನಾಳೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.